ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ ಥರ್ಡ್ ಕ್ವಶನ್ ಇದ್ದೀವಿ. ಅದರಲ್ಲಿ 7ನೇ ಕ್ವಶನ್ ಇದ್ದೀವಿ. ನೋಡೋಣ. a = 8, an = 62, sn = 210. ಫೈಂಡ್ n and d. ಫಸ್ಟ್ ಟರ್ಮ್ ಇಂಟು an ಲಾಸ್ಟ್ ಟರ್ಮ್ 62, SN ಆ ಟರ್ಮ್ಸ್ ಎಲ್ಲ ಕೂಡಿಸಿದ್ರೆ 210. ಅಂದರೆ ಎಷ್ಟು ಟರ್ಮ್ಸ್ ಅಂತ ಗೊತ್ತಿಲ್ಲ. n ನಂಬರ್ ಆಫ್ ಟರ್ಮ್ಸ್ ಕಂಡುಹಿಡೀವಿ ಮತ್ತು d ಕಾಮನ್ ಡಿಫ್ರೆನ್ಸ್ ಕಂಡುಹಿಡೀಬೇಕು. ಯಾವ ಫಾರ್ಮುಲಾ ಹಾಕೊಳ್ಳೋದು ಅನ್ನೋದೇ ಫಸ್ಟ್ ಕ್ವಶನ್ನು. ಮೂರನೇ ಫಾರ್ಮುಲಾ ಹಾಕ್ಕೊಂಡ್ರೆ an ಗೊತ್ತಿದೆ, a ಗೊತ್ತಿದೆ, n ಗೊತ್ತಿಲ್ಲ, d ಗೊತ್ತಿಲ್ಲ. ಸದ್ಯಕ್ಕೆ ಮೂರನೇದು ಬೇಡ. 5ನೇದು ಹಾಕ್ಕೊಂಡ್ರು n ಗೊತ್ತಿಲ್ಲ, d ಗೊತ್ತಿಲ್ಲ. 6ನೇದು ಹಾಕ್ಕೊಂಡ್ರೆ s ಗೊತ್ತಿದೆ, n ಗೊತ್ತಿಲ್ಲ, a ಗೊತ್ತಿದೆ, an ಗೊತ್ತಿದೆ. ಸರಿ, 6ನೇ ಫಾರ್ಮುಲಾ ಹಾಕೋಣ. ಚಿಕ್ಕದಾಗೂ ಇದೆ. s = n/2 × a + an. ವ್ಯಾಲ್ಯೂಸ್ ಹಾಕೋಣ. 210 = n/2 × 8 + 62. ನಾವು ಕಂಡುಹಿಡಿತಾ ಇರೋದೀಗ n. ಅದು RHS ಅಲ್ಲಿದೆ. ಲೆಫ್ಟ್ ಸೈಡ್ ತೊಗೊಂಡೋಗೋಣ. ಎರಡನ್ನೂ ಫುಲ್ ಎಕ್ಸ್ಚೇಂಜ್ ಮಾಡ್ಕೊಂಬೋಣ. LHS RHS. ನೆಕ್ಸ್ಟ್ 8 + 62 70. n × 70 = 210. ಎರಡನ್ನು LHS ಇಂದ RHS ತಂದಿದ್ದೀವಿ. ಅಂದರೆ LHS ಅಲ್ಲದೆ ಡಿವೈಡಬಲ್ ಇತ್ತು. RHS ಬಂದರೆ ಮಲ್ಟಿಪ್ಲಿಕೇಶನ್. 210 × 2 ಆಯಿತು. 70 × n 70n = 210 × 2 420 420. ನೆಕ್ಸ್ಟ್ n = 420/70. 420ನ 70ಇಂದ ಡಿವೈಡ್ ಮಾಡಿದ್ರೆ ಆನ್ಸರ್ 6 ಬರುತ್ತೆ. ತುಂಬ ಸುಲಭವಾಗಿ ಬಂದ್ಬಿಡ್ತು. n = 6. ನೆಕ್ಸ್ಟ್ d ಕಂಡುಹಿಡಿಬೇಕು. d ಕಂಡುಹಿಡಿಬೇಕಾದ್ರೆ ಯಾವ ಫಾರ್ಮುಲಾ ಹಾಕ್ಕೊಬೋದು? 5ನೇ ಫಾರ್ಮುಲಾ ಹಾಕ್ಕೊಬೋದು. n ಗೊತ್ತಿದೆ, a ಗೊತ್ತಿದೆ, s ಗೊತ್ತಿದೆ. 5ನೇದು ಹಾಕ್ಕೊಬೋದು. ಅಥವಾ ಮೂರನೇದರಲ್ಲಿ an ಗೊತ್ತಿದೆ, a ಗೊತ್ತಿದೆ, n ಗೊತ್ತಿದೆ, d ಮಾತ್ರ ಗೊತ್ತಿಲ್ಲ. 5ನೇದು ಮೂರನೇದು ಯಾವ್ದು ಬೇಕಾದ್ರೂ ಹಾಕ್ಕೊಬೋದು. ಹಂಗಾದಾಗ ನಾವು ಯಾವಾಗಲೂ ಚಿಕ್ಕ ಫಾರ್ಮುಲಾ ಹಾಕ್ಬೋದು. ಸುಲಭವಾಗಿರೋದು ಮೂರನೇ ಫಾರ್ಮುಲಾ ಹಾಕೋಣ. an = a + n - 1d. ವ್ಯಾಲ್ಯೂಸ್ ಹಾಕೋಣ. an 62, a 8, n ನಾವು ಇವಾಗ ತಾನೇ ಕಂಡುಹಿಡಿದು 6, d ಗೊತ್ತಿಲ್ಲ. ನೆಕ್ಸ್ಟು LHS RHS ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ d ರೈಟ್ ಸೈಡಲ್ಲಿದೆ. ಲೆಫ್ಟ್ ಸೈಡ್ ತೊಗೊಂಬೋಣ. ಇನ್ನೇನು ಮಾಡಿಲ್ಲ, ಎರಡು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಆಮೇಲೆ 6 - 1 5 5 × d 5d. 8 + 5d = 62. ನೆಕ್ಸ್ಟ್ 5d = 62. 8ನ್ನ ರೈಟ್ ಸೈಡ್ ತೊಗೊಂಬಂದರೆ -8. 62 - 8 ಎಷ್ಟು? 54. 5d = 54. d = 54/5. 5ನ RHS ತೊಗೊಂಬಂದರೆ ಅದು ಡಿವಿಷನ್ ಸ್ಟೇಟ್ಗಾಗುತ್ತೆ. 54/5.
ಇದನ್ನು ಇನ್ನು ಸಿಂಪಲ್ ಮಾಡೋಕ್ಕಾಗಲ್ಲ. ಮಾಡೋಂಗಿದ್ರೆ ಮಿಕ್ಸೆಡ್ ಫ್ರ್ಯಾಕ್ಷನ್ ಮಾಡ್ಬೋದು ಅಥವಾ ಹಿಂಗೆ ಇಟ್ಟರು ಪರವಾಗಿಲ್ಲ. ಆನ್ಸರ್ ಬಂತು n is equal to 6, d is equal to 54/5. Thank you.